ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಗುಂಡಿಗಳಿಗೆ ಎಷ್ಟು ಬಲಿ ಬೇಕು ಅಂತೇಳಿ. ಯಾಕಂದರೆ ಇದು ಬೆಂಗಳೂರಿನಲ್ಲಿ ನೋಡಿ, ಗುಂಡಿಗಳು ಕಳೆದ ಮಳೆಗಾಲ ಮುಗಿದ ನಂತರ ಯಾವ ಸ್ವರೂಪದಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದ್ವು, ಅದು ಎಷ್ಟು ದೊಡ್ಡ ಮಟ್ಟಿಗೆ ಅದರ ಬಗ್ಗೆ ಒಂದು ಕ್ಯಾಂಪೇನ್ ನಡೀತು. ಇಷ್ಟೆಲ್ಲ ಆದಮೇಲೆ ಗುಂಡಿಗಳನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಬೆಂಗಳೂರಿನ ಔಟ್ಸ್ಕರ್ಟ್ನಲ್ಲಿ ಈಗಲೂ ಕೂಡ ಗುಂಡಿಗಳ ಸಮಸ್ಯೆ ಕಡಿಮೆ ಆಗ್ತಾನೆ ಇಲ್ಲ. ಹಾಗಿದ್ರೆ ಬೆಂಗಳೂರಿನ ಒಳಗಡೆ ಗುಂಡಿಗಳೇ ಇಲ್ಲ ಅಂತೇಳಿ ಅಲ್ಲ, ಬೆಂಗಳೂರು ನಗರದ ಒಳಗಡೆಯೂ ಕೂಡ ಗುಂಡಿಗಳ ಸಮಸ್ಯೆ ಈಗಲೂ ಇದ್ದೇ ಇದೆ. ಹಲವು ರಸ್ತೆಗಳಲ್ಲಿ ಈ ಸಮಸ್ಯೆ ಇದೆ. ಈಗ ಇಲ್ಲಿ ಬೆಂಗಳೂರಿನ ಮಾನ ಹರಾಜು ಹಾಕ್ತಾ ಇರೋದು ಗುಂಡಿ ಬಿದ್ದಂತಹ ರಸ್ತೆಗಳು. ಈ ಗುಂಡಿ ಬಿದ್ದಂತಹ ರಸ್ತೆಗಳು ಬೆಂಗಳೂರಿನ ಮಾನವನ್ನು ಹರಾಜು ಹಾಕ್ತಾ ಇದ್ದಾವೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಒಂದೇ ರಸ್ತೆಯಲ್ಲಿ 2 ಸಾವುಗಳಾಗಿದ್ದಾವೆ. ಹಳೆಹಳ್ಳಿ ರಸ್ತೆಯಲ್ಲಿ 2 ಸಾವುಗಳು ಸಂಭವಿಸಿದ್ದಾವೆ. ಭಾನುವಾರ ಸಂಜೆ ತಂದೆಯ ಬೈಕ್ನಿಂದ ಬಿದ್ದು ಮಗು ಸಾವಿಗೀಡಾಗಿದೆ. ತಂದೆ ತನ್ನ ಮಗುವನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರುವ ಹೊತ್ತಿಗೆ ಮಗು ಬಿದ್ದು ಸಾವಿಗೀಡಾಗಿದೆ. 4 ದಿನಗಳ ಹಿಂದೆ ಕಾರ್ ಗುದ್ದಿ ಅಜ್ಜಿಯೊಬ್ಬಳು ಸ್ಥಳದಲ್ಲಿ ದುರ್ಮರಣಕ್ಕೀಡಾಗಿರ್ತಕ್ಕಂತಹ ದಾರುಣ ಘಟನೆಯೂ ಕೂಡ ತಡವಾಗಿ ಬೆಳಕಿಗೆ ಬಂದಿದೆ. ಯಾಕಂದರೆ ಅಜ್ಜಿ ಬಿದ್ದು ಸತ್ತಿರುವಂಥದ್ದು ಅವತ್ತು ಸುದ್ದಿ ಆಗಿರಲಿಲ್ಲ. ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಇವೆಲ್ಲವೂ ಕೂಡ ನಾವು ನೋಡಿದ್ವಿ. ಗುಂಡಿ ಬಿದ್ದ ರಸ್ತೆಯಲ್ಲಿ ಹಲವು ಬಾರಿ ಸ್ಕಿಡ್ ಆಗಿ ಬೈಕ್ ಸವಾರರು ಬಿದ್ದಿರ್ತಕ್ಕಂತಹ CCTV ಫುಟೇಜ್ಗಳು ಹೇಳ್ತಾ ಇದ್ದಾವೆ. ಯಾವ ರೀತಿಯಾಗಿ ಬೈಕ್ ಸವಾರರು ಹಲವು ಬಾರಿಯಲ್ಲಿ ಬೀಳ್ತಾ ಇದ್ದಾರೆ ಅಂತೇಳಿ. ಹಳೆಹಳ್ಳಿ ರಸ್ತೆಯಲ್ಲಿ ಸಾವು ನೋವು ಜನರ ಗೋಳಾಟ ಇದು ಮಾಮೂಲಿ ಅನ್ನುವಂಥ ರೀತಿಯಲ್ಲಿ ಆಗಿತ್ತು. ಸರ್ಕಾರ, ವ್ಯವಸ್ಥೆ, ರಾಜಕಾರಣಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತದೆ. ಯಾಕಂದರೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಂಥ ದುಸ್ಥಿತಿ ಯಾಕೆ ಅನ್ನುವಂಥದ್ದು ಸಾಮಾನ್ಯ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ಅತ್ಯಧಿಕ ತೆರಿಗೆ ಕಟ್ಟುವಂತಹ ಕ್ಷೇತ್ರಗಳಲ್ಲಿ ಮಹದೇವಪುರ ಮುಂಚೂಣಿಯಲ್ಲಿರತಕ್ಕಂತಹ ಕ್ಷೇತ್ರ. ಬೆಂಗಳೂರಿನಲ್ಲೂ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗ್ತಾ ಇರುವಂಥ ಪ್ರದೇಶ ಅಂದರೆ ಅದು ಮಹದೇವಪುರ. IT-BT ಸಾಫ್ಟ್ವೇರ್ ಉದ್ಯಮಿಗಳ ಗೂಡದು. ಆದರೆ ಅಲ್ಲಿ ಪ್ರತಿನಿತ್ಯವೂ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಜನಸಾಮಾನ್ಯರು. ಯಾಕಂದರೆ ಗುಂಡಿ ಬಿದ್ದಂಥ ರಸ್ತೆಗಳು, ಟ್ರಾಫಿಕ್ಗೆ ಮುಕ್ತಿ ಸಿಗದೇ ಇರುವಂತಹ ರಸ್ತೆಗಳು ರಾಜಕಾರಣಿಗಳಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಸಂಸದ PC ಮೋಹನ್ ಮತ್ತು ಶಾಸಕಿ ಮಂಜುಳಾ ಲಿಂಬಾವಳಿ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ. ಮಂಜುಳಾ ಲಿಂಬಾವಳಿಯವರು ಈ ಬಾರಿ ಮೊದಲ ಬಾರಿಗೆ ಅವರು ಶಾಸಕಿ ಆದರೂ ಕೂಡ ಅವರ ಪತಿ ಅರವಿಂದ ಲಿಂಬಾವಳಿಯವರು 2008ರಿಂದಲೂ ಕೂಡ ಸತತವಾಗಿ ಗೆದ್ದು ಬರ್ತಾ ಇರುವಂಥ ಕ್ಷೇತ್ರ ಅದು ಮಹದೇವಪುರ. ಹೀಗಾಗಿ ಇವರ ಹೊಣೆಗಾರಿಕೆಗಳಿದ್ದಾವೆ. ಇಲ್ಲಿ ದೂರು ಸ್ವೀಕರಿಸೋದಿಲ್ಲ, ಸಮಸ್ಯೆ ಬಗೆಹರಿಸೋದಿಲ್ಲ, ರಸ್ತೆಗೆ ಬರೋದೇ ಇಲ್ಲ, ಶಾಸಕರಾಗಲಿ ಸಂಸದರಾಗಲಿ ಈ ಕಡೆಗೆ ಬರೋದಿಲ್ಲ ಅಂತೇಳಿ ಜನಸಾಮಾನ್ಯರು ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. MLA MP ಕಾಣೆಯಾಗಿದ್ದಾರೆ ಎಂದು ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ MLA MP ಮತ್ತು GBA ಎಲ್ಲರ ಜವಾಬ್ದಾರಿಯೂ ಕೂಡ ಇರುವಂಥದ್ದು. ಇದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ ನಾನು ತೋರಿಸ್ತೀನಿ. ಸರ್, ಸಾಮಾನ್ಯ ಜನಕ್ಕಾಗಿ ಯಾರಾದ್ರೂ ಮಾತಾಡ್ತಾರ? ಯಾವತ್ತಾದ್ರು ಅವ್ರು ಇವತ್ತುವರೆಗೂ ಸಾಮಾನ್ಯ ಜನಕ್ಕೆ ಮಾತಾಡೋದೇ ಇಲ್ಲ. ಒಂದು ತಿಂಗಳು ಮುಂಚೆ ಆಗಿದ್ದೆ, ನಾನು 2-3 ವರ್ಷ ಖರ್ಚು ಮಾಡಿದ್ದೀನಿ. ಮತ್ತೊಂದು ಪ್ರೂಫ್ ಇದೆ, ಇದೇ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಅಡ್ಮಿಟ್ 21 ದಿವಸ ಅಡ್ಮಿಟ್ ಆಗಿದ್ದೀನಿ. ಯಾವನೇ ಬಂದು ನಮಗೆ ಹೆಲ್ಪ್ ಮಾಡೋಲ್ಲ. ಪಂಚಾಯತ್ ಆಫೀಸ್ ಇರಬೇಕು, ಪಂಚಾಯತ್ PDOಗೆ ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಬಂದು ನೋಡಬೇಕು ಅಂತ. ಸರ್, PC ಮೋಹನ್ ಅವರು 20 ವರ್ಷದಿಂದಲೇ MP ಆಗಿದ್ದಾರೆ. ಒಂದು ದಿವಸ ಬಂದು ಒಂದು ಗ್ರಾಮ ಸಭೆ ಮಾಡಿಲ್ಲ. ನಾನು ಒಂದು ಕೇಳ್ತಾ ಇದ್ದೀನಿ, ಎಲ್ಲ ಪೊಲಿಟಿಷಿಯನ್ಗೆ ಕೇಳ್ತಾ ಇದ್ದೀನಿ, ನಿಮಗೆ ಕೆಲಸ ಮಾಡಕ್ಕೆ ಬರಲ್ಲ ಅಂದ್ರೆ ರಿಸೈನ್ ಮಾಡಿ ನೀವು. ಇದು ಸಾಮಾನ್ಯ ಜನರು ಹೇಳ್ತಾ ಇರುವಂತಹ ಮಾತು. ಯಾವ ರೀತಿಯಲ್ಲಿ ಅಲ್ಲಿ ಜನರಲ್ಲಿ ಆಕ್ರೋಶ ಇದೆ ಅಂತೇಳಿ. ಯಾಕಂದರೆ ಜನರ ಸಮಸ್ಯೆ, ಈಗ ಕಾರ್ಪೊರೇಟರ್ಗಳಿಲ್ಲ, MLAಗಳೇ ಇರುವಂಥದ್ದು. MLAಗಳು ಜನರ ಧ್ವನಿ ಆಗಬೇಕಾಗಿರೋದು ಅವರ ಜವಾಬ್ದಾರಿ. ಆದರೆ ಅವರು ಜವಾಬ್ದಾರಿಯನ್ನು ಮರ್ತಿದ್ದಾರೆ. ಹೀಗಾಗಿ ನ್ಯೂಸ್ 18 ಜನರ ಧ್ವನಿಯಾಗಿದೆ. ಜನರ ಧ್ವನಿಯಾಗಿರುವಂಥದ್ದು ನ್ಯೂಸ್ 18 ಕನ್ನಡ. ಈ ವಿಚಾರದಲ್ಲಿ ಮಹದೇವಪುರ ಕ್ಷೇತ್ರದ ರಸ್ತೆ ಗುಂಡಿಗಳ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನು ಮಾಡಿದೆ. ಇವತ್ತು ಬೆಳಗಿಂದಲೂ ಕೂಡ ನಾವು ನಿರಂತರವಾದಂತಹ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಬಂದ ನಂತರ ಜನರ ಸಮಸ್ಯೆಗಳಿಗೆ ವೇದಿಕೆಯನ್ನು ಮಾಡಿಕೊಟ್ವಿ. ಜನ ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರು. ದೂರುಗಳ ಸುರಿಮಳೆಯೂ ಕೂಡ ಬಂದಿದೆ. ಬಹಳಷ್ಟು ಜನ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮಸ್ಯೆ ಇದಿದೆ, ನಾವು ಈ ರೀತಿಯಂಥ ತೊಂದರೆ ಅನುಭವಿಸ್ತಾ ಇದ್ದೀವಿ, ಗ್ರಾಮ ಪಂಚಾಯತಿಯಿಂದ ಇಂಥ ತೊಂದರೆ ಆಗ್ತಾ ಇದೆ, ಶಾಸಕರು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ, GBAದಿಂದ ಇಂತಹ ತೊಂದರೆ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳ್ತಾ ಹೋದರು. ಈಗ GBA ಮತ್ತು ಪಂಚಾಯತಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ನ್ಯೂಸ್ 18 ಕನ್ನಡ ಮಾಡಿದೆ. ಆ ಮೂಲಕವಾಗಿ ಅವರನ್ನೂ ಕೂಡ ಉತ್ತರದಾಯಿಗಳನ್ನಾಗಿ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ವಿ. ಕೇವಲ ಶಾಸಕಿಯನ್ನು ಮಾತ್ರ ಅಲ್ಲ, ಅಲ್ಲಿಯ ಸ್ಥಳೀಯ ಆಡಳಿತವನ್ನು ಅಂದರೆ GBA ಮತ್ತು ಗ್ರಾಮ ಪಂಚಾಯತಿಯನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಈಗ ರಸ್ತೆ ದುರಸ್ತಿ ಕಾರ್ಯ ಈಗ ಶುರುವಾಗಿದೆ. ನಿರಂತರವಾದಂಥ ವರದಿಯ ನಂತರ ಇಷ್ಟು ದಿವಸ ಅದರ ಬಗ್ಗೆ ಗೊಡವೆಗೆ ಹಾಕೊಳ್ಳದೇ ಇರುವಂಥವ್ರು, ಗಣನೆಗೆ ತೆಗೆದುಕೊಳ್ಳದೇ ಇರುವಂಥವ್ರು ಈಗ ಕಣ್ಣು ಬಿಟ್ಟು ನೋಡೋದಕ್ಕೆ ಶುರು ಮಾಡಿದ್ದಾರೆ, ಕೆಲಸ ಶುರು ಮಾಡ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸಿದ್ದಕ್ಕೆ ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ ಅಲ್ಲಿಯ ಜನರು ಕೂಡ.
ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ತೋರಿಸ್ತೀನಿ. ಇದ್ರೆ ಇದು ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮ ಮಗು ಕಳ್ಕೊಳಕ್ಕೆ ಇದಾಗ್ತಾ ಇರಲಿಲ್ಲ. ಆಗಬಾರ್ದಾಯಿತು, ದೈವಿಚ್ಛೆ ಏನೋ ಆಗಿಬಿಟ್ಟಿದೆ. ಇನ್ಮೇಲೆ ಆದರೂ ಇದನ್ನು ಹಿಂಗೆ ಬಿಡದೆ ಇದನ್ನು ಪರಿಪೂರ್ಣವಾಗಿ ಕ್ಲೀನ್ ರೆಡಿ ಮಾಡಿ ಜನಗಳಿಗೆ ಅನುಕೂಲವಾಗಿ ಓಡಾಡೋಕ್ಕೆ ವಾತಾವರಣ ಮಾಡಿಕೊಡ್ಬೇಕು ಅಂತ ತುಂಬ ಹೃದಯದಿಂದ ಹೇಳ್ಕೊತೀನಿ. ನಿಮಗೂ ನ್ಯೂಸ್ 18ಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ಹಗಲು ರಾತ್ರಿ ನಮ್ಮ ಜೊತೆಲಿದ್ದು ನಮಗೆ ಸಹಕಾರ ಮಾಡಿದ್ದೀರಾ. ಇದೇ ಥರ ರೋಡ್ ಆಗೋ ಗಂಟ ನೀವು ನಮಗೆ ಸಹಕಾರ ಮಾಡಬೇಕು ಅಂತ ನಾವು ಕೋರ್ಕೊತೀವಿ ಸರ್. ಮುಂಚೆನೇ ಆಗಿದ್ದಿದ್ರೆ ಇದು ಹೀಗೆ ಇಲ್ಲಿ ನೋಡಿ, ಬೆಂಗಳೂರಿನ ಅತಿ ದೊಡ್ಡ IT ಹಬ್ ಆಗಿರುವಂತಹ ಪ್ರದೇಶ ಅಂತ ಹೇಳಿದರೆ ಅದು ಮಹದೇವಪುರ, ವೈಟ್ ಫೀಲ್ಡ್ ಪ್ರದೇಶಗಳು. ಮಹದೇವಪುರ ಭಾಗದಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ವಾಸ ಇರತಕ್ಕಂಥ ಜನ ಇದ್ದಾರೆ. ರಾಜ್ಯ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ರೆವೆನ್ಯೂ ಅಲ್ಲಿಂದ ಸಂಗ್ರಹ ಆಗ್ತಾ ಇದೆ. ಒಂದು ಭಾಗ ಅಲ್ಲಿ ಗ್ರಾಮ ಪಂಚಾಯತ್ ಇದೆ, ಮತ್ತೊಂದು ಕಡೆಯಲ್ಲಿ GBA ಇದೆ. ಪಂಚಾಯತ್ ಜವಾಬ್ದಾರಿಯೂ ಕೂಡ ಇದೆ, GBAನ ಜವಾಬ್ದಾರಿಯೂ ಕೂಡ ಇದೆ. ಆದರೆ ಇಲ್ಲಿ ಜನ ಕೇಳುವಂಥದ್ದು ಸರ್ಕಾರದಿಂದ ಒಟ್ಟಾರೆಯಾದಂಥ ಪರಿಹಾರ. ಯಾಕಂದರೆ ನೀವು ಪಂಚಾಯತ್ ಆಡಳಿತದಲ್ಲಿದೆಯಾ, GBA ಆಡಳಿತದಲ್ಲಿದೆಯಾ ಅಂತೇಳಿ ಅಲ್ಲ, ಒಟ್ಟಾರೆಯಾಗಿ ಅಲ್ಲಿನ ಜನ ಓಡಾಡೋದಕ್ಕೆ ಬೇಕಾಗಿರೋದು ಸರಿಯಾದಂಥ ರಸ್ತೆಗಳು ಬೇಕು. ಗುಂಡಿ ಬಿದ್ದಂಥ ರಸ್ತೆ ನೋಡಿ, ಇಂಥ ಒಂದು ಮಗು ಖುಷಿಯಾಗಿ ಮನೆಯಲ್ಲಿ ಆಟ ಆಡ್ತಾ ಇದ್ದಂತಹ ಮಗು ಈ ರೀತಿಯಾಗಿ ರಸ್ತೆಯಲ್ಲಿ ಬಲಿಯಾಗುತ್ತೆ ಅಂತ ಹೇಳಿದ್ರೆ, ಅದು ಗುಂಡಿಯಿಂದಾಗಿ ಬಲಿಯಾಗುತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ದುರಂತ ಇರೋದಕ್ಕೆ ಸಾಧ್ಯನಾ?